ಇಂದು ಸೆಪ್ಟೆಂಬರ್ 7ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಈ ಬರಹ. ಈಗಾಗಲೇ ಇದನ್ನು ರೆಕಾರ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಆದರೆ ಯೂಟ್ಯೂಬ್ನಲ್ಲಿ ಏನೋ ಆಗಿ ಅದು ಅಕ್ಸೆಪ್ಟ್ ಆಗಲಿಲ್ಲ ಪೂರ್ಣ ಪ್ರಮಾಣದಲ್ಲಿ. ಅದಕ್ಕಾಗಿ ಕ್ಷಮೆ ಕೋರಿ ಮತ್ತೊಮ್ಮೆ ಮಾಡ್ತಾ ಇದ್ದೇನೆ. ಇವತ್ತಿನ ಶಿರೋನಾಮೆ ಗಾಡ್ ಹೆಲ್ಪ್ ದ ಪುವರ್. ಒಂದು ಇಂಗ್ಲೀಷ್ ಬರಹ ಮುಂಚೆ. ಅಪ್ ಇನ್ ದ ನಾರ್ತ್ ಇಂಡಿಯಾ ದೆ ಟೆಲ್ ದ ಸ್ಟೋರಿ ಆಫ್ ದ ಪ್ರೊಪ್ರೈಟರ್ ಆಫ್ ಎ ಗ್ರೇನ್ ಸ್ಟೋರ್ who called over the back fence to his next door neighbor. Wasn't raining all the time? Very heavily. It is harvest time and the wheat crop must have all been spoiled. Yes, it will affect the poor severely, replied the neighbor. Well then, said the proprietor, I reckon I will raise the price of the wheat 10%. God help the poor. When we hear of an incident like this, it is easy to feel a strong desire to lash out at those who so blindly practice injustice against the defenseless poor. Yet, we too often fail to see that we ourselves inflict similar sufferings on others. How? When we neglect to see that they are provided at least with the necessities of life before we indulge in luxuries for ourselves. Justice, under Baraha, justice is the virtue that gives to each his due. ಆಗಸ್ಟಿನ್ ಆಫ್ ಹಿಪ್ಪೋ ಅನ್ನುವಂಥ ಮಹನೀಯರು. ದೇವರು ಬಡವರಿಗೆ ಸಹಾಯ ಮಾಡಲಿ. ಉತ್ತರ ಹಿಂದೂಸ್ತಾನದಲ್ಲಿ ಒಂದು ಕಥೆ. ಒಬ್ಬ ಕಾಳುಗಳ ವ್ಯಾಪಾರಿ ಮರುದಿವಸ ಮುಂಜಾನೆ, ರಾತ್ರಿಯೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗಿರ್ತದೆ. ಮರುದಿವಸ ಮುಂಜಾನೆ ತನ್ನ ನೆರೆಹೊರೆಯನ್ನು ಕರೆದು ಕೇಳ್ತಾನೆ, ಮಳೆ ಭಾಳ ಆಯ್ತಲ್ಲ ಅಂತ. ಹೌದು, ಮಳೆ ಭಾಳ ಆಯಿತು. ಇಷ್ಟಾಯ್ತಲ್ಲ, ಪಾಪ ಈಗ ಗೋಧಿ ಒಕ್ಕಲಿಗೆ ಆಗೋ ಸೀಸನ್ ನಡೀತಾ ಇದೆ, ಎಷ್ಟು ತ್ರಾಸಾತು ಅಂಥೇಳಿ ಆತ ಬಡಬಗ್ಗರ ಮೇಲೆ ಭಾಳ ಕ್ರೂರ ಪರಿಣಾಮ ಬೀಳ್ತದೆ ಅಂತ ಹೇಳ್ತಾನೆ. ಒಳ್ಳೆಯದಾತು, ನನಗೆ ಒಳ್ಳೆಯದಾತು, ನಾನು ಈಗ ಆ ಗೋಧಿಯ ಬೆಲೆಯನ್ನು, ಕಾಳುಗಳ ಬೆಲೆಯನ್ನು ಏರಿಸ್ತೇನೆ, ಪ್ರತಿಶತ ಕನಿಷ್ಠ 10% ಏರಿಸ್ತೇನೆ ಅಂತ ಹೇಳ್ತಾನೆ. ದೇವರು ಬಡವರಿಗೆ ಸಹಾಯ ಮಾಡಲಿ ಅಂತ ತಾನು ಮಾತಾಡ್ತಾನೆ. ಈ ರೀತಿಯ ಸಂಗತಿಗಳು ಜರುಗಿದಾಗ ನಮಗೆ ಸಹಜವಾಗಿ ತೀವ್ರವಾಗಿ ಹಾಗೆ ಮಾತನಾಡುವವರನ್ನು ನಾವು ಬೈತೇವೆ. ಇದನ್ನು ಅವರು ಈ ಅನ್ಯಾಯವನ್ನು ಎಷ್ಟು ಯಾವುದೇ ಒಂದು ವಿಚಾರ ಮಾಡದೆ, ಹಿಂದೆ ಮುಂದೆ ನೋಡದೆ ಮಾತನಾಡುವುದನ್ನು ನಾವು ಖಂಡಿಸುತ್ತೇವೆ. ಆದರೂ ಸಹ ನಾವೂ ಸಹ ಇತರರ ಮೇಲೆ, ಬಡವರ ಮೇಲೆ ಇದೇ ತರಹದ ದುಃಖ ದುಮ್ಮಾನಗಳನ್ನು ಘಾತಿಸುತ್ತೇವೆ. ಹೆಂಗಪ್ಪ? ಆ ಬಡವರ ಹತ್ತಿರ ಬದುಕಲು ಬೇಕಾದ ಅವಶ್ಯವಾದ ಸಾಮಗ್ರಿಗಳು ಅತ್ಯವಶ್ಯವಾಗಿರುವುದು, ಅವನ್ನು ನಾವು ನಿರ್ಲಕ್ಷಿಸದೆ ನೀಡುವುದಿಲ್ಲ. ಇದನ್ನು ನಾವು ನಮ್ಮ ಐಷಾರಾಮಿ ಜೀವನದಲ್ಲಿ ಲೋಲುಪ್ತರಾಗುವಕ್ಕಿಂತ ಮುಂಚೆ ಮೊದಲು ಮಾಡಲೇಬೇಕು ಅಂಥೇಳಿ ನಮ್ಮ ಮಾರಸ್ ಅವರು ಬರೀತಾರೆ. ಕೆಳಗಿನ ಆ ಬರಹ ನ್ಯಾಯವು ಒಂದು ಸದ್ಗುಣ, ಪ್ರತಿಯೋರ್ವರು ಪಡೆಯತಕ್ಕದ್ದೇ ಆಗಿದೆ. ನ್ಯಾಯವೋ ಒಂದು ಸದ್ಗುಣ, ಪ್ರತಿಯೋರ್ವರು
ಪಡೆಯತಕ್ಕದ್ದೇ ಆಗಿದೆ ಅಂತ ಹೇಳುವಂಥ ಒಂದು ಬರಹ ಇಂದಿನ ಬರಹ. ಇದು ಪೂರ್ಣ ಪ್ರಮಾಣದಲ್ಲಿ ಓದಿದ್ದೇನೆ. ನಮಸ್ಕಾರ.